ನಿಮ್ಮ ಅಕ್ಕನ್ಗೋ ನಿಮ್ ತಾಯಿನೋ ಓಡಾಡಿದ್ರೆ ನೀವೇನ್ರಯ ಮಾಡ್ತೀರಾ ನೀವು? ಅದರಲ್ಲಿ 5 ಲಕ್ಷ ರಾಜ ಅನ್ನೋನು 5 ಲಕ್ಷ ಕೊಡ್ತೀನಿ, ನಿಮ್ ತಾಯಿನ ಸಾಯಿಸ್ಬಿಟ್ಟು ಬಂದ್ಬಿಡು ಅಂತ. ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ನನ್ನ ಮಕ್ಕಳಿಗೆಲ್ಲ ಮೋಸ ಮಾಡಿ ಈ ತರ ರಾಜ ಅನ್ನೋನು ದೇವರಾಜ ಅನ್ನೋನು ತಗೊಂಡಿದ್ದಾರೆ. ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನಮಸ್ಕಾರ, ನಾನು ನಿಮ್ಮ ಕನ್ನಡ ಶಿಲ್ಪಿ, ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತು ಸ್ವರಾಜ್ ಎಕ್ಸ್ಪ್ರೆಸ್ ಕರ್ನಾಟಕ ಪ್ರಧಾನ ಸಂಪಾದಕರು. ವಿಚಾರ ಏನು ಅಂದರೆ, ನನಗೆ 2 ದಿನದ ಕೆಳಗಡೆ ಒಬ್ಬರು ನೊಂದಿರೋರು ಮುನಿಮ್ಮ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರೆ ಆ ಒಂದು ಆಡಿಯೋ ರೆಕಾರ್ಡ್ನ ನಾನು ನಿಮಗೆ ಕೇಳಿಸಿದ್ದೆ ಕೂಡ ನಮ್ಮ ಮಾಧ್ಯಮದ ಮುಖಾಂತರ. ವಿಚಾರ ಏನಪ್ಪ ಅಂದರೆ, ತುಂಬ ನೊಂದ್ಬಿಟ್ಟಿದ್ದಾರೆ. ಅವ್ರ ಗಂಡ ಇಲ್ಲ, ಮತ್ತು ದೊಡ್ಡ ಮಗ ಅವರು ತೀರೋಗಿದ್ದಾರೆ. ಈಗ ಹಿಂದೆ ಮುಂದೆ ಯಾರಿಲ್ಲ ಅಂತ ಕೆಲವರು ಇವ್ರ ಆಸ್ತಿನ ಕಬಳಿಸಿ ಇವ್ರಿಗೆ ಮೋಸ ಮಾಡೋಂಥ ಕೆಲಸ ಮಾಡಿದ್ದಾರೆ. ಇದು ನಿಜವಾಗ್ಲೂ ತುಂಬ ನೋತರ ಅಂತ ವಿಚಾರ. ಯಾಕಂದರೆ ಒಂದು ಒಂಟಿ ಮಹಿಳೆ ಏನು ಮಾಡೋಕ್ಕೆ ಸಾಧ್ಯ ಈ ಸಮಾಜದಲ್ಲಿ? ನಿಮ್ಗೆ ಗೊತ್ತಿರೋ ಹಾಗೆ ಗಂಡ ಮಕ್ಕಳು ತಂದೆ ತಾಯಿ ಎಲ್ಲರೂ ಇದ್ರೂ ಹೆಣ್ಮಕ್ಳು ಇವತ್ತು ಬದುಕೋದು ಕಷ್ಟ ಇದೆ ಸಮಾಜದಲ್ಲಿ. ಅಂಥದ್ರಲ್ಲಿ ಅವರಿಗೆ ಹಿಂದೆ ಮುಂದೆ ಯಾರೂ ನಿಂತ್ಕೊಂಡು ಮಾತಾಡೋ, ಸಪೋರ್ಟ್ ಕೊಡೋಂಥರ ಅಥವಾ ಬೆಂಬಲ ಕೊಡೋಂಥರ ಯಾರಿಲ್ಲ. ನಮಗೆ ಫೋನ್ ಮಾಡೋದು ತುಂಬ ನೋವಾಯಿತು. ದಯವಿಟ್ಟು ಬನ್ನಿ, ನಾವಿದ್ದೀವಿ ನಿಮ್ಮ ಜೊತೆ ಅಂತ ನಾನು ಹೇಳಿದ್ದೆ ನಾನು ಅವರಿಗೆ. ಹಾಗಾಗ್ಬಿಟ್ಟು ಇವತ್ತು ಬೆಳಿಗ್ಗೆಯಿಂದ ನೆನ್ನೆಯಿಂದನೂ ಫೋನ್ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ. ನಾನು ಸಂಬಂಧಪಟ್ಟ ನನ್ನ ವಕೀಲರ ಹತ್ರ ಮಾತಾಡ್ಸಿದ್ದೀನಿ, ಹೈಕೋರ್ಟ್ ಲಾಯರ್ ಹತ್ರನೂ ಮಾತಾಡ್ಸಿದ್ದೀನಿ. ಅಮ್ಮ, ಏನೇನಾಯ್ತು ನಿಮಗೆ? ಮತ್ತೆ ಜಮೀನು ವಿಚಾರ ಏನೋ ಹೇಳ್ತಾ ಇದ್ರಲ್ಲ, ಫೋನಲ್ಲೂ ಹೇಳಿದ್ರಿ ನೀವು. ಹೇಳಿಮ್ಮ, ಏನೇನಾಯ್ತು ನಿಮ್ಮ ಜೊತೆ? ನಮಸ್ಕಾರ, ನನ್ನ ಹೆಸರು ಮಣಿಯಮ್ಮ ಅಂತ. ನನ್ನ ಊರು ಬಂದು ಕೆಂಬತ್ತಳ್ಳಿ, ಬನ್ನೇರ್ಘಟ್ಟ ರೋಡ್, ಗೊತ್ತಿಗೆರೆ, ಕೆಂಬತ್ತಳ್ಳಿ. ನನಗೆ ನಮ್ಮ ಮಕ್ಕಳಿಗೆ ಅವ್ರ ತಾತ ಆದವರು 1.25 ಎಕರೆ ಆಸ್ತಿ ಕೊಟ್ಟಿದ್ದು. ಎಲ್ಲ ಮೊಮ್ಮಕ್ಕಳಿಗೂ ಕೊಟ್ಟು ಅದೇ ರೀತಿ ನಮ್ಮ ಮಕ್ಕಳ ಹೆಸರಿಗೂ ರಿಜಿಸ್ಟರ್ ಮಾಡಿ ಕೊಟ್ಟಿದ್ರು. ಅದರಲ್ಲಿ ನಮ್ಮ ಮಕ್ಕಳು ಕುಡಿಯೋರು ಅಂತ ಹೇಳ್ಬಿಟ್ಟು ಚಿಕ್ಕವನು ಎಲ್ಲರಿಗಿಂತ ಫಸ್ಟೇನೆ ಈ ರಾಜ ಅನ್ನೋನು ಅವನ ಹೆಸರಲ್ಲಿ ಜಮೀನು ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವನ್ನ ನೈಸ್ ಮಾಡಿ ಬರೀ 10 ಲಕ್ಷಕ್ಕೆ ಕರ್ಕೊಂಡೋಗಿ ಕುಡಿಸಿ ಮಾಡಿ ಅವನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡ. ಅದಾದ ನಂತರ ನನಗೆ ಗೊತ್ತಾಯ್ತು. ಹೋಗಿ ಕೇಳಿದೆ, ಅವನ ಅಪಾರ್ಟ್ಮೆಂಟ್ ಬಾಡಿಗೆ ಮನೇಲಿ ಇದ್ದಾವಾಗ ಹೋಗಿ ಕೇಳಿದಕ್ಕೆ ನನ್ನ ಇಷ್ಟ, ಅವ್ನ ಮಾರ್ಗ ನಾನು ತಗೊಂಡೆ ಅಂತ ಹೇಳ್ದ. ಮತ್ತೆ ನನ್ನ ಗತಿ ಏನಪ್ಪ ಅಂದ್ರೆ, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ರೌಡಿಜಮ್ ಮಾಡ್ದ. ಆಮೇಲೆ ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಇದೇ ರೀತಿ ನಮ್ಮ ಭಾವನ ಮಗನ ಕೇಳಿದೆ ಏನಪ್ಪ ಅಂತ. ಆಯಿತು, ನಾನು ಈಸ್ಕೊಡ್ತೀನಿ ಅಂತ ಹೇಳಿ ಕೇಸ್ ಹಾಕು ಅಂತ ಹಾಕ್ತೆ. ಆಮೇಲೆ ನಮ್ಮ ದೊಡ್ಡ ಮಗಂದು ಜಮೀನಿತ್ತು. ಅವ್ರ ದೇವರಾಜ ಅನ್ನೋನು ದೊಡ್ಡ ಮಗಂದು ಅವನ ಹೆಂಡತಿಗೆ ಹೇಳಿ, ಇನ್ನೇನು ನಿಮ್ಮ ಗಂಡ ಸತ್ತೋಗ್ತಾನೆ, ಜಾಂಡೀಸ್ ಕಾಯಿಲೆ ಬಂದಿದೆ, ಸತ್ತೋಗ್ತಾನೆ, ಉಳಿಯಲ್ಲ, ಜಮೀನು ನಿಮ್ಮ ಅತ್ತೆ ಇದ್ರೆ ಇದು ಮಾಡ್ಕೊಂಡ್ಬಿಡ್ತಾರೆ, ಗೊತ್ತಾದ್ರೆ ನನಗೆ ಕೊಡು ಅಂತ ಅವಳ ಹತ್ರ ಎಲ್ಲ ಬರ್ಸ್ಕೊಂಡು ಬರೀ 7.5 ಲಕ್ಷಕ್ಕೆ ನಮ್ಮ ದೊಡ್ಡ ಸೊಸೆ ಹತ್ರ ಬರ್ಸ್ಕೊಂಡು ನಮ್ಮ ದೊಡ್ಡ ಮಗನ ಜಮೀನು ದೇವರಾಜ ಅನ್ನೋ ತಗೊಂಡ. ಚಿಕ್ಕ ಒಂದು ಶ್ರೀಧರ ಅನ್ನೋ ಒಂದು ಜಮೀನು ರಾಜ ಅನ್ನೋ ತಗೊಂಡ. ಎಲ್ಲ ಇದು ಮಾಡಿದ್ರು. ಅವರಪ್ಪ ಇನ್ನೂ ಬದುಕಿದ್ರು. ನಾನು ಅವರಪ್ಪ ಏನಪ್ಪ ಮಾಡಬೇಕು ಅಂದಿದ್ದಕ್ಕೆ ನಿಮ್ಮಿಷ್ಟ, ನಾವು ತಗೊಂಡ್ವಿ, ಅವ್ರು ಕೊಟ್ಟರು, ನಾವು ತಗೊಂಡ್ವಿ ಅಂದರು. ಆಮೇಲೆ ಸರಿ ಕೇಸ್ ಹಾಕ್ದೆ. ಕೇಸ್ ಹಾಕಿದ್ದಕ್ಕೆ ಹಾಕೋ ಟೈಮಲ್ಲಿ 2 ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಒಂದೇ ಒಂದು ಸೈಟ್ ಕೊಟ್ಟರು 30-40 ಅಂತ. 3 ವರ್ಷ ಆಯಿತು. ಮತ್ತೆ ಅವ್ನು ತಗೊತೀನಿ ನಾನೇ ಅಂತ ಹೇಳಿ ರಾಜ ಅನ್ನೋನು ಬಂದಿದ್ದ. 10 ಲಕ್ಷಕ್ಕೆ ವ್ಯಾಪಾರ ಮಾಡಿ 3 ಲಕ್ಷ ಅಡ್ವಾನ್ಸು ಅಂತ ಕೊಟ್ಟ. 8 ತಿಂಗಳು ಟೈಮ್ ಬರ್ಕೊಂಡಿದ್ದ. ಆ ಪೇಪರ್ ಎಲ್ಲ ನನ್ನ ಹತ್ರ ಇದೆ, ಡಾಕ್ಯುಮೆಂಟ್ಸ್ ಎಲ್ಲನೂ. ಆಮೇಲೆ ನಮ್ಮ ಯಜಮಾನ್ರು ತೀರೋದ್ರು. ಕೇಳಿದ್ದಕ್ಕೆ ದುಡ್ಡು ನನಗೆ ಬೇಡ, ನಾನು ಮನೆ ಕಟ್ತಾ ಇದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ, ರಾಜ ದೇವರಾಜರು ಇಬ್ಬರು ನನ್ನ ಮನೆಗೆ ಬಂದು ಮುಂದೆ ನೀನು ಯಾರಿಗಾದ್ರೂ ಮಾಡ್ಕೊ 3 ಲಕ್ಷಕ್ಕೆ ಸಮೇತ ಬಡ್ಡಿ ಹಾಕಿ ನನಗೆ ಕೊಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ 3 ವರ್ಷದಿಂದ ಅಲ್ದು ಸಾಕಾಯ್ತು. ನನಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಮಾಡಿ ಕೊಟ್ಟಿಲ್ಲ, ಏನೂ ಇಲ್ಲ. ಮೊನ್ನೆ ಒಬ್ರನ್ನ ಯಾರನ್ನ ಸೇರಿಸಿ ಕೇಳಿದೆ, ಏನಪ್ಪ ಹೀಗೆ, ನೀನು 3 ಲಕ್ಷನೂ ಕೊಡ್ತೀನಿ, ನನಗೆ ರಿಜಿಸ್ಟರ್ ಮಾಡಿಸ್ಕೊಡಪ್ಪ ಅಂದಿದ್ದಕ್ಕೆ ನಾನು ರೆಡಿಯಾಗಿದ್ದೀನಿ, ಈ ಥರ ಬಾಬು ತಗೊಂಡಿದ್ದಾರಲ್ಲ, ಲೇಔಟ್ ಸೈಟ್ಗಳೆಲ್ಲ ಮಾರಿದಾರಲ್ಲ, ಅವ್ನು ಮಾಡಿಕೊಡ್ತಾ ಇಲ್ಲ, ನಾನೇನು ಮಾಡಲಿ ಅಂದು. ಆಮೇಲೆ ಅವ್ರ ಹತ್ರ ಹೋಗಿ ಕಾಲೆಲ್ಲ ಹಿಡ್ಕೊಂಡೆ, ಯಾರು ಬಾಬು ಅನ್ನೋರ್ದು, ಲೇಔಟ್ ಮಾಡಿರೋರ್ದು. ಆಮೇಲೆ ಲಾಸ್ಟಿಗೆ ನಮ್ಮ ಭಾವನ ಮಗನ ಕೇಳಿದೆ,
ಮಾಡಿಸ್ಕೊಡಪ್ಪ ಅಂತ ಹೇಳಿ ಕೊಡ್ತೀನಿ ಮಾಡಿಸ್ತೀನಿ ಅಂತ ಹೇಳಿ ಇವಾಗವರೆಗೂ ಫೋನ್ ಮಾಡಿದ್ರೆ ತೆಗಿಯಲ್ಲ, ಹೇಳಿಲ್ಲ. ನನ್ಗೆ ಯಾರು ಹಿಂದೆ ಮುಂದೆ ಗತಿ ಇಲ್ಲ, ಅದಕ್ಕೆ ನನಗೆ ಇವ್ರನ್ನ ಕೇಳ್ಕೊಂಡು ಬಂದೆ. ನನಗೇನಾದರೂ ಹೆಲ್ಪ್ ಮಾಡಿ ಅಣ್ಣ, ನನಗೆ ಹಿಂದೆ ಮುಂದೆ ಯಾರು ಇಲ್ಲ, ನನಗೆ ರಿಜಿಸ್ಟರ್ ಮಾಡಿಕೊಡ್ತಾ ಇಲ್ಲ. ಅದು ಬಿಟ್ಟರೆ ನನಗೇನು ಇಲ್ಲ, ನಾನು ತುಂಬ ಕಷ್ಟ ಅನ್ಭವ. ನನಗೆ ಯಾರು 1 ರೂಪಾಯಿ ಹೆಲ್ಪ್ ಮಾಡಿಲ್ಲ. ನಮ್ಮ ರಿಲೇಷನ್ ಆಗಲಿ ಅವ್ರ ರಿಲೇಷನ್ ಆಗಲಿ ಯಾರು ನಮ್ಮ ಯಜಮಾನತ್ತಿರೋದು, ನಾನೇ ಸಾಲ ಮಾಡಿ ಮೊನ್ನೆ ಎಲ್ಲ ಮಾಡಿದೆ ಆಯಿತಾ, ಗೋರಿಗಳು ಕಟ್ಟಿಸ್ದೆ. ನನ್ನ ಕಷ್ಟ ಮನೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ. ನನಗೆ ಇವಾಗ ಈ ಥರ ಸೈಟ್ ರಿಜಿಸ್ಟರ್ ಮಾಡ್ಕೊಡೋಕ್ಕೂ ನನಗೆ ಇದು ಮಾಡ್ತಾ ಇದ್ದಾರೆ, ಮೋಸ ಮಾಡಬೇಕು ಅಂತ ಇದ್ದಾರೋ ಏನೋ ಗೊತ್ತಿಲ್ಲ ನನಗೆ. ನೀವಾದರೂ ನನಗೆ ಹೆಲ್ಪ್ ಮಾಡಿ ಮಾಡಿಸ್ಕೊಡಿ. ಅದು ಬಿಟ್ಟರೆ ನನಗೇನು ಬೇರೆ ಗೊತ್ತಿಲ್ಲ. ನನ್ನ ಚಿಕ್ಕ ಮಗನೂ ದೊಡ್ಡ ಹುಡುಗ, ನನ್ನ ಗಂಡನೂ ತೀರೋದ, ದೊಡ್ಡ ಮಗನೂ ತೀರೋದ. ನನ್ನ ಮಕ್ಕಳಿಗೆಲ್ಲ ಮೋಸ ಮಾಡಿ ಈ ಥರ ರಾಜ ಅನ್ನೋನು ದೇವರಾಜ ಅನ್ನೋನು ತಗೊಂಡಿದ್ದಾರೆ. ಇವತ್ತೆಲ್ಲ ಅವರು 3 ಕೋಟಿ 5 ಕೋಟಿ ನನ್ನ ಜಮೀನು ಮಾರಿ ಮನೆಗಳು ಕಟ್ಕೊಂಡು ತೋರಿಸ್ತೀನಿ, ಎಲ್ಲಾನು ಡೂಪ್ಲೆಕ್ಸ್ ಮನೆಗಳು ಕಟ್ಕೊಂಡು ಚೆನ್ನಾಗಿದ್ದಾರೆ. ನಾನು ಇವತ್ತು ಬಾಡಿಗೆ ಮನೆಯಲ್ಲಿ ಇದ್ದು ಜೀವನ ಮಾಡ್ತಾ ಇದ್ದೀನಿ. ನನ್ಗೆ ಈ ತರ ಮೋಸ ಮಾಡ್ತಾ ಇದ್ದಾರೆ. ನನ್ಗೇನೋ ಒಂದು ದಾರಿ ಮಾಡ್ಕೊಡಿ ಅಂತ ನಾನು ನಿಮ್ ಕೈ ಮುಗಿದು ಕೇಳ್ಕೊಂತೀನಿ. ದೊಡ್ಡವ್ರು, ನೀವು ವಯಸ್ಸಲ್ಲಿ ದೊಡ್ಡವರು, ನೊಂದಿರೋರು ಏನೋ ಅನ್ಯಾಯಕ್ಕೆ ಒಳಗಾಗಿರೋರು, ದೈವ ಸಮಾನರು, ಹಾಗಾಗ್ಬಿಟ್ಟು ಕೈ ಮುಗಿಯೋದ್ ಬೇಡ. ನಮ್ಗೆ ಯಾರು ಮುಂದೆ ಬರ್ತಾ ಇಲ್ಲ, ಮಾಡ್ಕೊಳ್ಳೋಣ. ಯಾರು ಮುಂದೆ ಬರ್ತಾ ಆಮೇಲೆ ಇಲ್ಲ. ನೀವು ಒಂದು ಮಾತು ಹೇಳಿದ್ರಿ ಅವಾಗಲೇ, ನಮ್ಮ ಲಾಯರ್ ಹತ್ರನು ಕೂಡ ಈ ಯಾರೋ ಒಬ್ರು ನಿಮ್ಮ ಮಗನ್ಗೆ ಹೇಳ್ಕೊಟ್ಬಿಟ್ಟು ನಿಮ್ಮ ತಾಯಿ ಸಾಯಿಸ್ಬಿಟ್ಟು ಏನೋ 5 ಲಕ್ಷ ಕೊಡ್ತೀನಿ, ಯಾರು ಅದನ್ನ ಹೇಳಿ ಆ ಮಾತು ಹೇಳಿದ್ರಲ್ಲ, ಯಾರು ಹೇಳಿದ್ರು ಆ ಮಾತು ಹೇಳಿ, ಆ ಮಾತು ಹೇಳಿ. ನನ್ ಮಗ ಒಂದ್ ದಿವಸ ಹೇಳ್ದ, ರಾಜ ಅನ್ನೋನು 5 ಲಕ್ಷ ಕೊಡ್ತೀನಿ, ನಿಮ್ ತಾಯಿನ ಸಾಯಿಸ್ಬಿಟ್ಟು ಬಂದ್ಬಿಡು ಅಂತ. ಅದನ್ನ ಡೈರೆಕ್ಟ್ ಆಗಿ ಅವ್ನ್ ಕೇಳ್ದೆ. ಅವ್ನ್ ಹೇಳ್ದ, ಅದಕ್ಕೆ ಅವ್ನ್ ಮಾತು ಕೇಳ್ತೀಯಾ? ರಾಜ ನಿಮ್ಮ ಮಗ ಬಂದು ನಿಮ್ಮ ಮಗನ್ಗೆ ರಾಜ ಅನ್ನೋನ್ ಬಂದ್ಬಿಟ್ಟು 5 ಲಕ್ಷ ಕೊಡ್ತೀನಿ, ನಿಮ್ ತಾಯಿನ ಸಾಯಿಸ್ಬಿಡು ಅಂತ ಹೇಳಿ ನಿಮ್ ಮಗನ್ಗೆ ಹೇಳಿದ್ರು ಅಂತ ಇವ್ನ್ ಹೇಳ್ದ. ನನ್ ನಿಮ್ ಮಗ ಹೇಳಿದ್ದು. ನಾನು ಅವ್ನ್ ಈಗ ರಾಜ ನಾಚಿಕೆ ಆಗಲ್ವಾ? ರಾಜ ನಾಚಿಕೆ ಆಗಲ್ವಾ ನಿನ್ಗೆ? ಇವ್ರ ಆಸ್ತಿನ ನೀನು ಅವ್ರ ಮಕ್ಕಳನ್ನ ಕುಡಿಸ್ಬಿಟ್ಟು ನೀನು ಅವ್ರ ಆಸ್ತಿ ನೀನ್ ಏನ್ ಮಾಡ್ಕೊಂಡೆ, ಎಷ್ಟಿಗೆ ತಗೊಂಡೆ, ಎಲ್ಲ ದಾಖಲೆಗಳೆಲ್ಲ ಇದೆ. ದಾಖಲೆಗಳೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಮಿಸ್ಟರ್ ರಾಜ ಮತ್ತೆ ಯಾರು ದೇವರಾಜ. ರಾಜ ನಿನಗ್ ಮಾನವೀಯತೆ ಅಲ್ವಾ? ನಾಚಿಕೆ ಆಗಲ್ವಾ ನಿನಗೆ? ನೀನು ಅವ್ರ ಆಸ್ತಿನ ಹೊಡ್ಕೊಂಡು ತಿಂದು ನೀನು ಡೂಪ್ಲೆಕ್ಸ್ಗಳಲ್ಲಿ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡುಗಳು ಮಾಡ್ಕೊಂಡು ಅವ್ರ ಮಗನಿಗೆ ನೀನು ಹೇಳ್ತೀಯಂತೆ 5 ಲಕ್ಷ ರೂಪಾಯಿ ಕೊಡ್ತೀನಿ ನಿಮ್ಮ ಅಮ್ಮನ ಸಾಯಿಸ. ನಾಚಿಕೆ ಆಗಲ್ವಾ ನಿನಗೆ? ನಿನ್ ತಾಯಿ ಇಲ್ವಾ? ನೀನು ಒಂದು ಹೆಣ್ಣು ಹೊಟ್ಟೆಯಲ್ಲಿ ನೀನು ಹುಟ್ಟು ಬಂದಿಲ್ವಾ? ಕರೆದ್ಬಿಟ್ಟು ಆ ಹೆಣ್ಮಗಳಿಗೆ ಕರೆದ್ಬಿಟ್ಟು, ಅಮ್ಮ ನಾನೇನೋ ನಿನ್ನ ಆಸ್ತಿಲಿ ನಾನು ಬದುಕಿದ್ದೀನಿ ತಗೊಳಮ್ಮ ಅಂತ ಹೇಳ್ಬಿಟ್ಟು ಏನೋ ಒಂದು ನ್ಯಾಯ ರೀತಿಯಲ್ಲಿ ಮಾಡ್ಬೇಕಾ? ನೀನು ಕೊಲೆ ಮಾಡೋದಕ್ಕೆ ನೀನು ಸಂಚಾಕಿಸ್ತೀಯ ಅಂದ್ರೆ ನೀನು ನಾಚಿಕೆ ಆಗಲ್ವ ನಿನಗೆ? ಮಾನ ಮರ್ಯಾದೆ, ನಿನಗೆ ಮಾನವೀಯತೆ ಅನ್ನೋದು ಇದೆಯಾ? ಭೂಮಿ ಮೇಲೆ ನೀನು ಬದುಕೋದಿಕ್ಕೆ ಹಕ್ಕಿದೆಯಾ ಹೇಳು ಹೋಗ್ಲಿ? ಆ ದೇವ್ರ ಮೆಸ್ತಾನ? ಅವ್ರದೇ ಆಸ್ತಿನ ನೀನು ಹೊಡ್ಕೊಂಡು ತಿಂದ್ಬಿಟ್ಟು ಕಬ್ಜಾ ಮಾಡ್ಕೊಂಡು ಆಗ ಮಕ್ಕಳಿಗೆ ಕುಡಿಸ್ಬಿಟ್ಟು ನೀನು ಅವ್ರ ಆಸ್ತಿನ ಅವ್ರನ್ನ ಕರ್ಕೊಂಡೋಗಿ ಸೈನ್ ಮಾಡಿಸ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಂಗೆ ಕೊನೆಗೆ ಆ ತಾಯಿನ ಪ್ರಶ್ನೆ ಮಾಡಿದ್ಕೆ, ಆ ತಾಯಿ ಪ್ರಶ್ನೆ ಮಾಡಿದ್ಕೆ ನೀನು ಪ್ರಶ್ನೆ ಮಾಡಿದ್ಕೆ ನೀನು ಅವ್ರ ಮಗನಿಗೆ ಡೀಲ್ ಕೊಡ್ತೀಯ. ನೀನು 5 ಲಕ್ಷ ಕೊಡ್ತೀನಿ ಸಾಯಿಸ್ಬಿಡ ನಿಮ್ಮ ಅಮ್ಮನಿಗೆ ಅಂತ. ರಾಜ, ನನ್ನ ರಾಜ, ನಿನಗಿದೆ ಮಗನೇ. ನೀನು ಒಂದು ತಾಯಿಗೆ ನೀನು ಇಷ್ಟು ನೊಂದಿಸಿದ್ಯಾ, ನಿನಗೆ ಕಾನೂನು ರೀತಿಯಲ್ಲಿ ಉತ್ತರ ಕೊಡ್ತೀನಿ. ಅವ್ರದೇ ಆಸ್ತಿ ಹೊಡ್ಕೊಂಡ್ ತಿಂದ್ಬಿಟ್ಟು ನೀನು ನೀನು ಅವ್ರ ಮಗನಿಗೆ ಡೀಲ್ ಕೊಡ್ತೀಯ. 5 ಲಕ್ಷ ರೂಪಾಯಿಗೆ ಅವ್ನು ಕುಡಿತಾನೆ ಅಂತ ಹೇಳ್ಬಿಟ್ಟು 5 ಲಕ್ಷ ಕೊಡ್ತೀನಿ ನಿಮ್ ತಾಯಿ ಸಾಯಿಸು ಅಂತ. ಇದೇ ಮಗನೇ ನಿನಗೆ? ಅದು ಹೋಗ್ಲಿ ಅಂತ ಬಿಟ್ಬಿಟ್ಟೆ. ನಾನ್ ಸಾಯಿಸಿ ಅವ್ರೇನು ಉದ್ದಾರ ಆಗಲ್ಲ, ಹೋಗ್ಲಿ. ನಾನು ಕೊಟ್ಟಿರೋದಾದ್ರೂ ರಿಜಿಸ್ಟರ್ ಮಾಡ್ಕೊಡ್ಬೇಕಲ್ವಾ? ನೀನು ಬಾಬು ಮೇಲೆ ಹೇಳ್ತೀಯ. ಬಾಬು ನೀನ್ ಯಾರಿಗೋ ಭಯ ಬಿದ್ದು ಇದ್ ಮಾಡ್ತೀರ, ಅವ್ರ ಹೆಸರು ಹೇಳ್ಬಿಡು, ಇಂಥವ್ರು ಹೇಳಿದಾರ ರಾಜ. ನೀನಾಗ್ಲಿ, ಆ ದೇವರಾಜ ಆಗ್ಲಿ, ಅಥವಾ ಅವರ ಬಾಬು ಇದಾರಲ್ಲ ಯಾರೋ ಲೇಔಟ್, ನೀವೇನಾದ್ರೂ ಮಾಡ್ಕೊಳ್ರಿ. ಅರ್ಥ ಆಯ್ತಾ? ಇವಾಗ ಆಗಿರೋದಕ್ಕೆ ಮುಂದೆ ಬಂದ್ರೆ ಕಾನೂನು ರೀತಿಲಿ ಏನಿದ್ಯೋ ಅವ್ರ ಸ್ಟೆಪ್ ಇದೆ. 2 ಸೈಟ್ ಒಪ್ಕೊಂಡ್ಬಿಟ್ಟು ನೀವಿಬ್ರು ದೇವರಾಜ ಮತ್ತೆ ರಾಜ 2 ಸೈಟ್ ಒಪ್ಕೊಂಡ್ಬಿಟ್ಟು ಈಗ ಯಾರ ದೊಣ್ಣನಾಯಕ ಬಾಬು ಹೆಸರು ಹೇಳ್ತಾ ಇರೋದು